ಬೆಂಗಳೂರು ಈಗ ಕೇವಲ ತಂತ್ರಜ್ಞಾನದ ಹಬ್ ಮಾತ್ರವಲ್ಲದೆ ದೇಶದ ಅತ್ಯಾಧುನಿಕ ಹೃದಯ ಚಿಕಿತ್ಸಾ ಕೇಂದ್ರವಾಗಿ ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಳ್ಳುತ್ತಿದೆ. ವೈದ್ಯಕೀಯ ಲೋಕದ ಜಗತ್ತಿನ ಆವಿಷ್ಕಾರಗಳು ಹೃದಯ ಚಿಕಿತ್ಸೆಯ ಸ್ವರೂಪವನ್ನೇ ಬದಲಿಸಿವೆ. ವಾರಗಟ್ಟಲೆ ಆಸ್ಪತ್ರೆಯಲ್ಲಿ ಕಳೆಯಬೇಕಿದ್ದ ರೋಗಿಗಳು ಈಗ ಕೇವಲ ಕೆಲವೇ ದಿನಗಳಲ್ಲಿ ಮನೆಗೆ ಮರಳುವಂತಾಗಿದೆ. ಈ ಚಿಕಿತ್ಸೆಗಳಿಗೆ ಹಿಂದೆ ಶಸ್ತ್ರಚಿಕಿತ್ಸೆ ಮಾಡುವುದು ಬಹಳ ಅಪಾಯಕಾರಿ ಅಂತಲೇ ಭಾವಿಸಿದ್ದ ರೋಗಿಗಳಲ್ಲೂ ಈಗ ಹೊಸ ಭರವಸೆ ಮೂಡಿಸಿದೆ. ವೈದ್ಯರು ಈಗ ಅತ್ಯಾಧುನಿಕ ಚಿಕಿತ್ಸಾ ವಿಧಾನಗಳಾದ TAVR ಮತ್ತು TMVR ತಂತ್ರಜ್ಞಾನಗಳನ್ನು ಬಳಸುತ್ತಿದ್ದಾರೆ. ಈ ವಿಧಾನಗಳು ಹಳೆಯ ಸಾಂಪ್ರದಾಯಿಕ ವಿಧಾನವಾದ ತೆರೆದ ಹೃದಯ ಚಿಕಿತ್ಸೆಗಳಿಲ್ಲದೆ ಸಂಕೀರ್ಣ ಸಮಸ್ಯೆಗಳನ್ನು ಪರಿಹರಿಸುತ್ತಿವೆ. ನಾರಾಯಣ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಕ್ ಸೈನ್ಸ್ನ ಹಿರಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಸಂಜಯ್ ಮೆಹ್ರೋತ್ರಾ ಅವರ ಪ್ರಕಾರ ಭಾರತದಲ್ಲಿ ಹೃದಯ ಚಿಕಿತ್ಸಾ ಕ್ಷೇತ್ರವು ಅತ್ಯಂತ ವೇಗವಾಗಿ ಬದಲಾಗುತ್ತಿದೆ. ಈ ಹೊಸ ತಂತ್ರಜ್ಞಾನಗಳು ಅತ್ಯಂತ ಸಂಕೀರ್ಣವಾದ ಹೃದಯ ಸಂಬಂಧಿ ಸಮಸ್ಯೆಗಳನ್ನು ಸಹ ಹೆಚ್ಚು ಸುರಕ್ಷಿತವಾಗಿ ಗುಣಪಡಿಸಲು ನಮಗೆ ನೆರವಾಗುತ್ತಿವೆ. ಇವು ಕೇವಲ ಉತ್ತಮ ಫಲಿತಾಂಶ ನೀಡುವುದಲ್ಲದೆ ರೋಗಿಗಳು ಅತಿ ಶೀಘ್ರವಾಗಿ ಗುಣಮುಖರಾಗುವಂತೆ ಮಾಡುತ್ತವೆ ಅಂತ ವಿವರಿಸಿದ್ದಾರೆ. So this is the outer frame, which is made up of metal. It has got these holes which allow the blood to flow through them. The valve is inside, which is stitched by hand. There are 3 leaflets of the valve, and there's a skirt outside. As soon as you put it in the root of the aorta, which is the place where your natural valve is, it will get stuck there, and the blood flow will start moving the leaflets inside naturally. It will open, close, open, close, open, close. So the movement of the valve leaflet is not by any machine or anything. It's by the natural force and movement of the blood inside the heart. That's it. So it functions by the natural movement of the blood. If the heart is not able to pump, the valve will not move. If the heart is pumping, the valve will move. Only difference is that now we have put in a new framed valve, which is your new valve. We call it new valve. That's it. ಈ ಚಿಕಿತ್ಸಾ ಪದ್ಧತಿಯ ಅತಿದೊಡ್ಡ ಲಾಭ ಏನು ಅಂದ್ರೆ ಚೇತರಿಸಿಕೊಳ್ಳುವಿಕೆಯ ವೇಗ. ಸಾಂಪ್ರದಾಯಿಕ ಮುಕ್ತ ಹೃದಯ ಶಸ್ತ್ರಚಿಕಿತ್ಸೆಗೆ ಒಳಗಾದ ರೋಗಿಗಳು ವಾರಗಟ್ಟಲೆ ಆಸ್ಪತ್ರೆಯಲ್ಲಿ ಕಳೆಯಬೇಕಾಗಿತ್ತು. ಆದ್ರೆ TAVR ಚಿಕಿತ್ಸೆಗೆ ಒಳಗಾದವರು ಕೇವಲ 24ರಿಂದ 72 ಗಂಟೆಗಳ ಒಳಗೆ ತಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಶಕ್ತರಾಗುತ್ತಿದ್ದಾರೆ. ಇದು ರೋಗಿಗಳ ಸಮಯ ಮತ್ತು ವೆಚ್ಚ ಎರಡನ್ನು ಉಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ಜಾಗತಿಕ ಅಂಕಿಅಂಶಗಳ ಪ್ರಕಾರ ಈ ಆಧುನಿಕ ಚಿಕಿತ್ಸೆಗಳು ದೀರ್ಘಾವಧಿಯಲ್ಲಿ ಅತ್ಯಂತ ವಿಶ್ವಾಸಾರ್ಹ ವಿಧಾನಗಳಾಗಿವೆ. TAVR ಅಥವಾ ಕವಾಟು ಬದಲಾವಣೆ ಶಸ್ತ್ರಚಿಕಿತ್ಸೆಗೆ ಒಳಗಾದ 73%ಕ್ಕೂ ಹೆಚ್ಚು ರೋಗಿಗಳು ಚಿಕಿತ್ಸೆ ಮುಗಿದ 7 ವರ್ಷಗಳ ನಂತರವೂ ಯಾವುದೇ ತಾಂತ್ರಿಕ ವೈಫಲ್ಯವಿಲ್ಲದೆ ಆರೋಗ್ಯವಾಗಿರುವುದು ಸಾಬೀತಾಗಿದೆ. ಈ ತಂತ್ರಜ್ಞಾನಗಳು ವಿಶೇಷವಾಗಿ 2ನೇ ಬಾರಿ ಹೃದಯ ಚಿಕಿತ್ಸೆಯ ಅಗತ್ಯವಿರುವ ರೋಗಿಗಳಿಗೆ ವರದಾನವಾಗಿವೆ. ಈ ಹಿಂದೆ ಪುನರಾವರ್ತಿತ ಶಸ್ತ್ರಚಿಕಿತ್ಸೆಗಳು ಅತ್ಯಂತ ಅಪಾಯಕಾರಿಯಾಗಿದ್ವು. ಆದ್ರೀಗ ವೈದ್ಯರು ಎದೆಯನ್ನ ಮತ್ತೆ ಸೀಳುವ ಅಗತ್ಯವಿಲ್ಲದೆಯೇ ಇಂತಹ ಸಂಕೀರ್ಣ ಪ್ರಕರಣಗಳಿಗೆ ಯಶಸ್ವಿಯಾಗಿ ಚಿಕಿತ್ಸೆ ನೀಡುತ್ತಿದ್ದಾರೆ. ಸೊ ಇವಾಗ ನಮ್ಮ ದೇಶದಿಂದ ಮತ್ತೆ ಎಲ್ಲ ವರ್ಲ್ಡ್ ಇಂದ ಒಂದು ಸ್ಪೆಷಲ್ ಪ್ರಕಾರಕ್ಕೆ ಟ್ರೀಟ್ಮೆಂಟ್ ಇವಾಗ ಮಾಡಬಹುದು. ಅಲ್ಲಿಗೆ ಒಂದು ಮೇನ್ ವಾಲ್ವ್ ಹಾರ್ಟ್ಗೆ, ಆ ವಾಲ್ವ್ಗೆ ಹೆಸರು ಏಯೋಟಿಕ್ ವಾಲ್ವ್. ಆಫ್ಟರ್ ಅಬೌಟ್ 65-70 ಇಯರ್ಸ್ ಆಫ್ ಏಜ್ ವಿದೌಟ್ ಆಪರೇಷನ್ ನನ್ನ ಕಾಲಿಂದ ಒಂದು ಹೊಸ ವಾಲ್ವ್ ಹಾಕಬಹುದು. ಇದು ವಾಲ್ವ್ ಟ್ರೀಟ್ಮೆಂಟ್ಗೆ ಬರೇ 1-2 ದಿವಸ ಬೇಕು. ಟ್ರೀಟ್ಮೆಂಟ್ ಪ್ರೊಸೀಜರ್ ಟೈಮ್ 1 ಗಂಟೆ ಕೆಳಗಡೆ 40 ಮಿನಿಟ್ಸ್ ಇಂದ ಮಾಡಬಹುದು. ಏನು ಕಟ್ ಆಗಲ್ಲ, ಏನು ಅನೆಸ್ಥಿಸಿಯಾ ಕೊಡಲ್ಲ. ವಿದೌಟ್ ದ್ಯಾಟ್ ಯು ಕ್ಯಾನ್ ಇಂಪ್ಲಾಂಟ್ ಎ ವಾಲ್ವ್ ಅಂಡ್ ದ ಪರ್ಸನ್ ಕ್ಯಾನ್ ಗೋ ಹೋಮ್ ಇನ್ 2 ಡೇಸ್. ಈ ಟ್ರೀಟ್ಮೆಂಟ್ಗೆ ಹೆಸರು TAVR ಆರ್ TAVI, ಟ್ರಾನ್ಸ್ ಅಯೋಟಿಕ್ ವಾಲ್ವ್ ಇಂಪ್ಲಾಂಟೇಶನ್ ಅಥವಾ ಟ್ರಾನ್ಸ್ ಅಯೋಟಿಕ್ ವಾಲ್ವ್ ರಿಪ್ಲೇಸ್ಮೆಂಟ್. ಅದು ಬೇರೆ ಬೇರೆ ಪ್ರಕಾರಕ್ಕೆ ವಾಲ್ವ್ ಬರುತ್ತೆ. 2 ಪ್ರಕಾರಕ್ಕೆ ವಾಲ್ವ್ ಇದೆ. ಆ ಟ್ಯೂಬ್ ಇಂದ ವಾಲ್ವ್ ಲೋಡ್ ಆಗುತ್ತೆ, ಕಾಲಿಂದ ಕರೆಕ್ಟ್ ಜಾಗಕ್ಕೆ ಹಾಕ್ಬಹುದು ಅಷ್ಟೇ. ಅಂಡ್ ಇವಾಗ ಈ ದೇಶದಿಂದ ತುಂಬಾ ಜನ ಮಾಡ್ತಾರೆ, ತುಂಬಾ ಹಾಸ್ಪಿಟಲ್ ಮಾಡ್ತಾರೆ. ನಾವು ಹಾಸ್ಪಿಟಲ್ ಇಂದ ಆಲ್ಮೋಸ್ಟ್ 15 ಇಯರ್ಸ್ ಇಂದ ಮಾಡ್ತೇವೆ. ಇವಾಗ ಶುರು ಮಾಡಿದರು, 2013 ಇಂದ ಶುರು ಮಾಡಿದರು. ಇವಾಗ ಆಲ್ಮೋಸ್ಟ್ 500 ಪೇಷಂಟ್ಸ್ ನೀವು ಎಲ್ಲ ಟೀಮ್ ಜೊತೆಗೆ ಮಾಡಿ ಆಯ್ತು. ಸೊ ಅಡ್ವಾಂಟೇಜಸ್ ಏನಿದೆ, ಸ್ವಲ್ಪ ವಯಸ್ಸಾದ್ಮೇಲೆ ಸರ್ಜಿಕಲ್ ರಿಸ್ಕ್ ತುಂಬಾ ಜಾಸ್ತಿ ಆಗುತ್ತೆ. ಈ ಟ್ರೀಟ್ಮೆಂಟ್ ಇಂದ ಸರ್ಜಿಕಲ್ ರಿಸ್ಕ್ ತುಂಬಾ, ಪ್ರೊಸೀಜರ್ ರಿಸ್ಕ್ 1-2% ಟು ಲೈಫ್ ಓನ್ಲಿ. ಎಕ್ಸ್ಟ್ರೀಮ್ ರಿಸ್ಕ್ ಕೇಸ್ ಇದೆ. ತುಂಬಾ ಪೇಷಂಟ್ಸ್ಗೆ ಸರ್ಜರಿ ಮಾಡಕ್ಕೆ ಆಗಲ್ಲ. ವಯಸ್ಸೀಗ 90 ಇಯರ್ಸ್ ಆಗಿದೆ, ಯಾರು ಟಚ್ ಮಾಡಲ್ಲ. ವಿ ಕ್ಯಾನ್ ಡೂ ಇಟ್. ಆ ಸಿಚುವೇಶನ್ ಇಂದ ಜನಗೆ ಲೈಫ್ ಆಗುತ್ತೆ, ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗುತ್ತೆ, ಎಲ್ಲ ಕಷ್ಟ ಕಮ್ಮಿ ಆಗಬಹುದು, ಓಡಾಡಬಹುದು, ಸೆಲ್ಫ್ ಲುಕ್ ಆಫ್ಟರ್ ಮಾಡಬಹುದು. ಅದಕ್ಕೆ ಅಡ್ವಾಂಟೇಜ್ ಪ್ರೊಸೀಜರ್. ಅಂಡ್ ಅಫ್ ಕೋರ್ಸ್ ಸ್ಲೈಟ್ಲಿ ಎಕ್ಸ್ಪೆನ್ಸಿವ್, ಬಟ್ ತುಂಬಾ ಜನ ಅಫೋರ್ಡ್ ಮಾಡಬಹುದು. ಈಗ ಎಲ್ಲ ಜನಕ್ಕೆ ಮಾಡಕ್ಕೆ ಆಗಲ್ಲ. ಸ್ವಲ್ಪ ಇನ್ಶೂರೆನ್ಸ್ ಅಥವಾ ಸ್ವಲ್ಪ ಗವರ್ಮೆಂಟ್ ಸಹಾಯ ಬಂದಾಗ
you can do it even in poor people also, and we try to help. ಅದೇನೇ ಇರಲಿ, ದೇಶದಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು ವಿಶೇಷವಾಗಿ ವಯಸ್ಸಾದ ಜನಸಂಖ್ಯೆಯಲ್ಲಿ ಹೆಚ್ಚುತ್ತಿರುವ ಈ ಸಂದರ್ಭದಲ್ಲಿ ಅತ್ಯಂತ ವೇಗವಾದ, ಸುರಕ್ಷಿತವಾದ ಮತ್ತು ಸುಧಾರಿತ ಚಿಕಿತ್ಸೆಯನ್ನು ನೀಡುವ ಬೆಂಗಳೂರಿನ ಸಾಮರ್ಥ್ಯವು ಭಾರತದ ಹೃದ್ರೋಗ ಚಿಕಿತ್ಸಾ ಕ್ಷೇತ್ರದ ಭವಿಷ್ಯವನ್ನೇ ರೂಪಿಸುತ್ತಿದೆ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನ್ಯೂಸ್.in ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.